ನಮಸ್ಕಾರ ಪಿ3 ರೌಂಡ್ ಅಪ್ಗೆ ಸ್ವಾಗತ. ನಾನು ರೂಪಾ ಯಾದವ್. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೊಚ್ಚಿ ಮಂಗಳೂರು ನೈಸರ್ಗಿಕ ಅನಿಲ ಪೈಪ್ಲೈನ್ ಲೋಕಾರ್ಪಣೆಗೊಳಿಸಿದ್ರು. ಕೇರಳದ ಕೊಚ್ಚಿಯಿಂದ ಕರ್ನಾಟಕದ ಮಂಗಳೂರಿಗೆ ನೈಸರ್ಗಿಕ ಅನಿಲ ಪೂರೈಸುವ ಪೈಪ್ಲೈನ್ ಅನ್ನ ಗೇಲ್ ಇಂಡಿಯಾ ನಿರ್ಮಿಸಿದೆ. 2009ರಲ್ಲೇ ಇದರ ನಿರ್ಮಾಣ ಕಾಮಗಾರಿ ಆರಂಭವಾಗಿತ್ತು. ಸುಮಾರು 3,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ 450 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಇದಾಗಿದ್ದು ದಿನಕ್ಕೆ 12 ಮಿಲಿಯನ್ ಮೆಟ್ರಿಕ್ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ಅನಿಲವನ್ನ ಸಾಗಿಸುವ ಸಾಮರ್ಥ್ಯ ಹೊಂದಿದೆ. ನೈಸರ್ಗಿಕ ಅನಿಲ ಪೈಪ್ಲೈನ್ ಲೋಕಾರ್ಪಣೆಗೊಳಿಸಿದಂತಹ ಬಳಿಕ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು 450 ಕಿಲೋಮೀಟರ್ ಉದ್ದದ ನೈಸರ್ಗಿಕ ಪೈಪ್ಲೈನ್ ಅನ್ನ ರಾಷ್ಟ್ರಕ್ಕೆ ಲೋಕಾರ್ಪಣೆ ಮಾಡುತ್ತಿರುವುದು ಗೌರವದ ವಿಚಾರ. ಇದು ಭಾರತಕ್ಕೆ ವಿಶೇಷವಾಗಿ ಕರ್ನಾಟಕ ಮತ್ತು ಕೇರಳದ ಜನರಿಗೆ ಮಹತ್ವದ ದಿನವಾಗಿದೆ ಎಂದು ಹೇಳಿದ್ದಾರೆ. ಸಮಾರಂಭದಲ್ಲಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರೊಂದಿಗೆ ಕರ್ನಾಟಕ ಮತ್ತು ಕೇರಳ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳು ಸಹ ಉಪಸ್ಥಿತರಿದ್ದರು. ಬಜೆಟ್ ಮಂಡನೆಗೂ ಮುನ್ನ ಶಾಸಕರ ಕ್ಷೇತ್ರಗಳಲ್ಲಿ ನಡೆಯುತ್ತಿರುವಂತಹ ಅಭಿವೃದ್ಧಿ ಕಾರ್ಯಗಳ ಕುರಿತು ಚರ್ಚಿಸಲು ಕರೆದಿರುವಂತಹ ವಿಭಾಗವಾರು ಶಾಸಕರ ಸಭೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧವೇ ಕೆಲವು ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಶಾಸಕರ ಆಕ್ಷೇಪದ ನಡುವೆ ಸಿಎಂ ಬಿಎಸ್ವೈ ಆಡಳಿತಕ್ಕೆ ಚುರುಕು ನೀಡಿ ಅಭಿವೃದ್ಧಿ ವೇಗ ಹೆಚ್ಚಿಸುವ ಭರವಸೆಯನ್ನ ಕೂಡ ನೀಡಿದ್ರು. ಬಿಎಸ್ವೈ ಕಲ್ಯಾಣ ಕರ್ನಾಟಕ ಹಾಗೂ ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಕರಾವಳಿ ಭಾಗದ ಶಾಸಕರ ಸಭೆ ನಡೆಸಿದ್ರು. ಈ ವೇಳೆ ಯಡಿಯೂರಪ್ಪ ಅವರು ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಮತ್ತು ಆಡಳಿತದಲ್ಲಿ ಇತರರ ಹಸ್ತಕ್ಷೇಪ ಹೆಚ್ಚಾಗ್ತಿದೆ ಎಂದು ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್, ಉಮೇಶ್ ಕತ್ತಿ, ಕರುಣಾಕರ ರೆಡ್ಡಿ ಸೇರಿದಂತೆ ಕೆಲವರು ಹಿರಿಯ ಶಾಸಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಆದರೆ ಕರಾವಳಿ ಭಾಗದ ಶಾಸಕರು ನಾವು ಸರ್ಕಾರಕ್ಕೆ ಮುಜುಗರ ತರುವುದಿಲ್ಲ, ನಮ್ಮನ್ನ ನಿರ್ಲಕ್ಷಿಸಬೇಡಿ ಎಂದು ಸಿಎಂಗೆ ಮನವಿಯನ್ನ ಮಾಡಿದ್ದಾರೆ. ಸಭೆಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ನೇರವಾಗಿಯೇ ಸಿಎಂ ಕುಟುಂಬ ಸದಸ್ಯರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾನು ಶಾಸಕನಾಗಿದ್ದೇನೆ, ನನ್ನ ಸಮಸ್ಯೆ ಹೇಳಿಕೊಳ್ಬೇಕು, ನಮ್ಮ ಕ್ಷೇತ್ರಗಳಿಗೆ ತುರ್ತಾಗಿ ಅನುದಾನ ಬಿಡುಗಡೆ ಮಾಡಿ ಎಂದು ಸ್ವತಃ ನೀವೇ ಬರೆದುಕೊಟ್ಟರೂ ಕೂಡ ಅನುದಾನ ಬಿಡುಗಡೆಯಾಗ್ತಿಲ್ಲ. ಆಡಳಿತ ಪಕ್ಷ ಶಾಸಕನಾಗಿ ನಾವು ಅನುದಾನಕ್ಕೆ ಅಲೆದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾದರೆ ನಾವು ಜನರ ಎದುರು ನಿಲ್ಲುವುದಾದರೂ ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ನಾವು ಶಾಸಕರಾಗಿ ನಿಮ್ಮ ಬಳಿ ಮಾತನಾಡುತ್ತೇವೆ, ಬೇರೆಯವರ ಬಳಿ ಯಾಕೆ ಹೋಗಬೇಕು? ಎಲ್ಲದಕ್ಕೂ ಅವರ ಮಾತೆ ಅಂತಿಮವಾದ್ರೆ ಪಕ್ಷಕ್ಕೆ ದುಡಿದ ಕಾರ್ಯಕರ್ತರ ಪಾಡೇನು? ನೀವು ಹಿರಿಯರಾಗಿ ಎಲ್ಲದಕ್ಕೂ ತಲೆದೂಗಿದ್ರೆ ಹೇಗೆ ಎಂದು ಯತ್ನಾಳ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಯತ್ನಾಳ್ ಮಾತುಗಳಿಗೆ ಉಮೇಶ್ ಕತ್ತಿ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಯಡಿಯೂರಪ್ಪ ಮಧ್ಯಪ್ರವೇಶಿಸಿ ಬೇರೆಯವರ ಹಸ್ತಕ್ಷೇಪ ಇಲ್ಲದಂತೆ ಮುಂದಿನ ದಿನಗಳಲ್ಲಿ ಕ್ರಮವನ್ನ ಕೈಗೊಳ್ಳುವ ಭರವಸೆಯನ್ನ ಕೂಡ ನೀಡಿದ್ದಾರೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕುರುಬರ ಸಮಾಜದ ಎಸ್ಟಿ ಮೀಸಲಾತಿ ಹೋರಾಟ ಜೋರಾಗ್ತಿದೆ. ನಿನ್ನೆ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಎಸ್ಟಿ ಸಮಾವೇಶ ನಡೆಯಿತು. ಈ ವೇಳೆ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಪಕ್ಷಾತೀತವಾಗಿ ಹೋರಾಟ ಮುಂದುವರಿಯಲಿ, ಇದು ಆರಂಭದ ಮಾತ್ರ ಎಂದು ಹೇಳಿದ್ರು. ಚುನಾವಣೆ ಬಂದಾಗ ನಾವು ಸಿದ್ದರಾಮಯ್ಯ ಬಾಯಿಗೆ ಬಂದಂಗೆ ಬೈದಾಡಿಕೊಂಡಿರಬಹುದು, ಆದರೆ ಅದು ಪಕ್ಷನಿಷ್ಠೆ. ಪಕ್ಷಾತೀತವಾಗಿ ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿಗಾಗಿ ಹೋರಾಡ್ತೇವೆ. ಕುರುಬ ಸಮಾಜದಲ್ಲಿ ಬಡತನವಿದೆ, ಹಾಗಾಗಿ ಬಹು ಹಿಂದೆ ಎಸ್ಟಿ ಮೀಸಲಾತಿ ನೀಡಿದ್ರೆ ಕುರುಬ ಸಮಾಜದವರು ಉನ್ನತ ಹುದ್ದೆ ಪಡೆಯಲು ಸಾಧ್ಯವಾಗಿತ್ತು, ಡಾಕ್ಟರ್, ಇಂಜಿನಿಯರ್ ಕೂಡ ಆಗ್ತಿದ್ರು ಎಂದು ಕೂಡ ತಿಳಿಸಿದ್ರು. ಪಕ್ಷದ ಬಗ್ಗೆ ನಿಷ್ಠೆ ಇರಲಿ, ಸ್ವಾಮೀಜಿಗಳು ಹೇಳುವವರೆಗೂ ಪಕ್ಷಾತೀತವಾಗಿ ಹೋರಾಟ ಮುಂದುವರಿಯಲಿ. ವಾಲ್ಮೀಕಿ ಕೂಲಿ ಸಮಾಜ ಸೇರಿ ಅರ್ಹತೆ ಇರುವ ಎಲ್ಲರಿಗೂ ಎಸ್ಟಿ ಮೀಸಲಾತಿ ನೀಡಿ ವರ್ಷವಿಡೀ ಹೋರಾಟ ನಡೆಸಬಹುದು ಎಂದು ಆರಂಭ ಮಾತ್ರ ಎಂದ ಅವರು, ಆರ್ಎಸ್ಎಸ್ ಬಗ್ಗೆ ಅನಗತ್ಯ ಮಾತು ಬೇಡ. ಆರ್ಎಸ್ಎಸ್ ಎಂದಿಗೂ ಸಮಾಜ ಉಳಿಯುವ ಕೆಲಸವನ್ನ ಮಾಡಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಇನ್ನು ಇದೇ ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಸಚಿವ ಎಚ್ಎಂ ರೇವಣ್ಣ ಪರೋಕ್ಷವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಪರ ಬ್ಯಾಟಿಂಗ್ ಅನ್ನ ನಡೆಸಿದ್ದಾರೆ. ಸಮಾವೇಶದಲ್ಲಿ ಎಸ್ಟಿ ಮೀಸಲಾತಿ ಬಗ್ಗೆ ಚಿಂತನೆ ಮಂಥನ ನಡೆದಿದೆ. ಈ ಸಂದರ್ಭದಲ್ಲಿ ಯಾರ ವಿರುದ್ಧವೂ ಯಾರು ಮಾತನಾಡಬಾರದು, 4 ಗೋಡೆಯ ಮಧ್ಯೆ ನಡೆಯಬೇಕಾದಂತಹ ಚರ್ಚೆ ಬಹಿರಂಗವಾಗಿ ಪ್ರಸ್ತಾಪವಾಗುವುದು ಒಳ್ಳೆಯದಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಕೊರೋನಾ ಆತಂಕದ ನಡುವೆ ರಾಜ್ಯ ಸರ್ಕಾರ ಜನವರಿ 1ರಿಂದ ಶಾಲಾ ಕಾಲೇಜುಗಳ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಪರಿಣಾಮ 10 ತಿಂಗಳ ನಂತರ ಶಾಲಾ ಕಾಲೇಜುಗಳು ಎಂದಿನಂತೆ ಆರಂಭವಾಗಿದೆ. ಹೀಗಾಗಿ ಮಕ್ಕಳು ಸಹ ಉತ್ಸಾಹದಿಂದಲೇ ಶಾಲೆಗೆ ತೆರಳಿದ್ದು ಶಿಕ್ಷಕರು ಮಕ್ಕಳನ್ನ ಸಂತೋಷದಿಂದಲೇ ಬರಮಾಡಿಕೊಂಡಿದ್ದಾರೆ. ಆದರೆ ದುರಾದೃಷ್ಟವಶಾತ್ 25 ಶಿಕ್ಷಕರಿಗೆ ಕೊರೋನಾ ಸೋಂಕು ತಗುಲಿರುವುದು ಇದೀಗ ದೃಢಪಟ್ಟಿದೆ. ಹೀಗಾಗಿ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸಲು ಹಿಂದೇಟು ಹಾಕ್ತಿದ್ದಾರೆ. ಇದರಿಂದಾಗಿ ಈ ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ದಾಖಲಾತಿ ಕಡಿಮೆಯಾಗುವ ಆತಂಕ ಎದುರಾಗಿದೆ. ಆದರೆ ಈ ಕುರಿತು ಭರವಸೆಯನ್ನ ನೀಡಿರುವಂತಹ ಆರೋಗ್ಯ ಸಚಿವ ಕೆ ಸುಧಾಕರ್ ಅವರು, ಕೊರೋನಾಗೆ ಯಾರೂ ಹೆದರುವ ಅಗತ್ಯವಿಲ್ಲ, ಪೋಷಕರು ಧೈರ್ಯದಿಂದ ಮಕ್ಕಳನ್ನ ಶಾಲೆಗೆ ಕಳುಹಿಸಿ ರಾಜ್ಯ ಸರ್ಕಾರ ಅಗತ್ಯವಾದ ಎಲ್ಲಾ ಕ್ರಮಗಳನ್ನು ಕೂಡ ಜರುಗಿಸಲಿದೆ ಎಂದು ತಿಳಿಸಿದ್ದಾರೆ.
ಶಾಲೆ ಆರಂಭವಾದ ನಂತರ 1 ಲಕ್ಷ ವಿದ್ಯಾರ್ಥಿಗಳು ಶಾಲೆಗೆ ಮರಳಿದ್ದಾರೆ. ನಿಜಕ್ಕೂ ಇದು ಆಶಾದಾಯಕ ಬೆಳವಣಿಗೆ. ಈ ನಡುವೆ 25 ಶಿಕ್ಷಕರಿಗೆ ಸೋಂಕು ದೃಢಪಟ್ಟಿರುವುದು ಅಧಿಕೃತ ಅಲ್ಲ. ಅಲ್ಲದೆ ಲಕ್ಷ ಮುಂದೆ 25 ಪ್ರಕರಣಗಳು ದೊಡ್ಡ ವಿಚಾರವಲ್ಲ. ಹೀಗಾಗಿ ಯಾರು ಹೆದರುವ ಅಗತ್ಯ ಇಲ್ಲ. ಶಾಲೆ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಎಷ್ಟು ಸಂಖ್ಯೆಯಲ್ಲಿ ಪಾಸಿಟಿವ್ ಬಂದಿದೆ ಎಂಬ ನಿಖರ ಮಾಹಿತಿ ಇಲ್ಲ. ಇದರ ಬಗ್ಗೆ ಸರಿಯಾದ ಮಾಹಿತಿ ಪಡೆದ ನಂತರ ದೃಢಪಡಿಸುತ್ತೇನೆ. ಶಾಲೆಗಳು ಸುಸೂತ್ರವಾಗಿ ನಡೆಯುತ್ತಿವೆ. ಇದಕ್ಕೆ ಎಲ್ಲರ ಸಹಕಾರ ಬೇಕಿದೆ. ಸರ್ಕಾರ ಈ ವಿಚಾರದಲ್ಲಿ ಎಚ್ಚೆತ್ತುಕೊಂಡಿದೆ. ಯಾರಿಗಾದರೂ ಪಾಸಿಟಿವ್ ಬಂದರೆ ಚಿಕಿತ್ಸೆ ನೀಡಲಾಗುವುದು. ಸೋಂಕಿತರ ಜೊತೆಗೆ 17 ಜನ ಪ್ರೈಮರಿ ಕಾಂಟ್ಯಾಕ್ಟ್ ಇದೆ. ಇವರನ್ನ ಐಸೋಲೇಷನ್ ಮಾಡಿ ಇವರ ಕಾಂಟ್ಯಾಕ್ಟ್ಗಳನ್ನ ಹುಡುಕುವ ಕೆಲಸ ಮಾಡಲಾಗುತ್ತೆ. ಅಲ್ಲದೆ ಅವರ ಪ್ರೈಮರಿ ಹಾಗೂ ಸೆಕೆಂಡರಿ ಕಾಂಟ್ಯಾಕ್ಟ್ ಟ್ರೇಸ್ ಮಾಡಲಾಗಿದೆ. ಇದರಿಂದ ಹೆಚ್ಚು ಸೋಂಕು ಹರಡುವುದು ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಜೆಡಿಎಸ್ಗೆ ಹೊಸ ಶಕ್ತಿ, ಹೊಸ ರೂಪ ನೀಡಲು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ನಿರ್ಧರಿಸಿದ್ದಾರೆ. ಜೆಡಿಎಸ್ನತ್ತ ಯುವ ಜನಾಂಗದವರನ್ನ ಆಕರ್ಷಿಸಲು ಯುವ ಘಟಕದ ಜೊತೆ ವಿದ್ಯಾರ್ಥಿ ಘಟಕವನ್ನ ಸ್ಥಾಪಿಸಲಾಗುತ್ತಿದ್ದು, ಜಯಪ್ರಕಾಶ್ ಹೆಸರಲ್ಲಿ ಈ ಘಟಕ ಹಾಗೂ ಜೆಪಿ ಭವನದಲ್ಲಿ ವಾರ್ ರೂಮ್ ಆರಂಭವಾಗುತ್ತಿದೆ. ಇದೇ ಜನವರಿ 16ರಂದು ತೆನೆ ಹೊತ್ತ ಮಹಿಳೆ ಹೊಸ ರೂಪ ಪಡೆಯಲಿದ್ದಾಳೆ. ಯುವ ಘಟಕಕ್ಕೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರಾಗಿದ್ದರೂ ಸಹ ಯುವ ಘಟಕದ ಅಷ್ಟೊಂದು ಚುರುಕಾಗಿಲ್ಲ. ಅಲ್ಲದೆ ಸಹೋದರರ ನಿಖಿಲ್ ಮತ್ತು ಪ್ರಜ್ವಲ್ ರೇವಣ್ಣ ನಡುವಿನ ಮನಸ್ತಾಪವನ್ನ ಕಡಿಮೆ ಮಾಡಿ ಯುವ ಘಟಕವನ್ನ ಹೆಚ್ಚು ಸಕ್ರಿಯಗೊಳಿಸಲು ಜೆಡಿಎಸ್ ವರಿಷ್ಠರು ಎಚ್ ಡಿ ದೇವೇಗೌಡ ಅವರು ಸೂಚಿಸಿದ್ದು, ಅದರಂತೆ ನಿಖಿಲ್ ಹಾಗೂ ಪ್ರಜ್ವಲ್ ಒಟ್ಟಿಗೆ ಪಯಣ ಆರಂಭಿಸುವ ನಿರ್ಧಾರ ಕೈಗೊಂಡಿದ್ದಾರೆ. ದೇವೇಗೌಡವರಂತೆ ನಡೆದುಕೊಳ್ಳಿ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸಲಹೆಯನ್ನ ನೀಡಿದ್ದಾರೆ. ಇದಕ್ಕಾಗಿ ಇಬ್ಬರ ನೇತೃತ್ವದಲ್ಲಿ ಯುವ ಘಟಕಗಳನ್ನ ಚುರುಕುಗೊಳಿಸಲು ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಅಲ್ಲದೆ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಕಾರ್ಯಕ್ರಮ ರೂಪಿಸಲು ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಗೆ ರಾಜ್ಯದಲ್ಲಿ ಪೆರೆಂಟಲ್ ಬಾಡಿಗೆ ಪದಾಧಿಕಾರಿಗಳ ನೇಮಕಕ್ಕೂ ಕೂಡ ಚರ್ಚಿಸಲಾಗಿದೆ. ಇದಕ್ಕಾಗಿ ಜಿಲ್ಲಾವಾರು ಪಕ್ಷ ಸಂಘಟನೆ ಮತ್ತು ಪಕ್ಷದ ಸ್ಥಿತಿಗತಿ ಕುರಿತು ಮಾಹಿತಿ ಸಂಗ್ರಹಿಸಿ ಕೋರ್ ಕಮಿಟಿ ಮಾಡಲಾಗುವುದು ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. 30 ಜಿಲ್ಲೆಗೆ 30 ಕೆಲಸಗಾರರನ್ನ ಸಂಬಳ ಕೊಟ್ಟು ನೇಮಿಸಲಾಗುತ್ತಿದೆ. ಈ ಕೆಲಸಗಾರರು ಪ್ರಧಾನ ಕಚೇರಿಯಾದಂತಹ ಜೆಪಿ ಭವನದಲ್ಲಿ ಆರಂಭಿಸಲಾಗುತ್ತಿದೆ. ಜೆಡಿಎಸ್ ವಾರ್ ರೂಮ್ಗೆ ಜಿಲ್ಲಾವಾರು ಪಕ್ಷದ ಸಂಘಟನೆ ಕಾರ್ಯಕ್ರಮ ಸಭೆ ಸೇರಿದಂತೆ ಮತ್ತಿತರ ಪಕ್ಷದ ಬೆಳವಣಿಗೆ ಬಗ್ಗೆ ಮಾಹಿತಿ ನೀಡಬೇಕಿದೆ. ಈ ಕೆಲಸಗಾರರಿಗೆ ಪಕ್ಷದ ವತಿಯಿಂದಲೇ ಇದಕ್ಕಾಗಿ ಗುರುತಿನ ಚೀಟಿಯನ್ನು ಕೂಡ ನೀಡಲಾಗುತ್ತಿದೆ. ಬಿಜೆಪಿಯ ಹಿಂದುತ್ವ ಅಜೆಂಡಾ ಕುರಿತು ಕಿಡಿಕಾರಿದ್ರು. ಬಿಜೆಪಿಯವರು ಬರೀ ಹಿಂದುತ್ವ ಇಟ್ಕೊಂಡು ಹೋಗುತ್ತಿದ್ದಾರೆ. ಆದ್ರೆ ನಮಗೆ ಎಲ್ಲಾ ಸಮುದಾಯದವರು ಮುಖ್ಯ. ಜೆಡಿಎಸ್ ಪಕ್ಷ ಸಂಘಟನೆಯನ್ನ ಇನ್ನು ಮುಂದೆ ಜಾತ್ಯತೀತೆಯ ಬಗ್ಗೆ ಚರ್ಚಿಸಲಾಗುತ್ತೆ. ಇದು ಕನ್ನಡಿಗರ ಪಕ್ಷ. ಬೆಂಗಳೂರಿನಲ್ಲಿ ಈ ಪಕ್ಷ ಅಧಿಕಾರ ಹಿಡಿಯುತ್ತೆ ಅಂತ ಕೂಡ ತಿಳಿಸಿದ್ರು. ರಾಜ್ಯದ ಬಿಜೆಪಿ ಸರ್ಕಾರದ ಅವ್ಯವಹಾರಗಳನ್ನ ಬಯಲಿಗಿಳಿಯಲು ನಿರ್ಧರಿಸಲಾಗಿದ್ದು, ಇದಕ್ಕಾಗಿ ಇಡೀ ವರ್ಷ ಹೋರಾಟ ನಡೆಸಲಾಗುವುದು. ಸರ್ಕಾರದ ತೆರಿಗೆ ಹೆಚ್ಚಳ ನೀತಿಯ ವಿರುದ್ಧ ನಿರಂತರ ಧ್ವನಿ ಎತ್ತಲಾಗುವುದು ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಬಿಬಿಎಂಪಿ ಕಚೇರಿ ಎದುರು ಮಾತನಾಡಿದಂತ ಅವರು ತೆರಿಗೆ ಹೆಚ್ಚಳ ವಿರೋಧಿಸಿ ಹಮ್ಮಿಕೊಳ್ಳಲಾಗಿದ್ದಂತಹ ಪ್ರತಿಭಟನೆಯಲ್ಲಿ ಮಾತನಾಡಿದ್ರು. 2021 ಹೋರಾಟ ಮತ್ತು ಸಂಘಟನಾತ್ಮಕ ವರ್ಷ ಎಂದು ಘೋಷಣೆ ಮಾಡಿದ್ದೇವೆ. ಹೀಗಾಗಿ ಪ್ರತಿ ಕ್ಷೇತ್ರಕ್ಕೂ ಭೇಟಿ ನೀಡಿ ಅಲ್ಲಿ ಸ್ಥಳೀಯವಾಗಿ ಜನರ ಸಮಸ್ಯೆಗಳನ್ನ ಕೂಡ ಆಲಿಸಿ ಅದನ್ನ ಬಗೆಹರಿಸಲು ಪ್ರತಿಭಟನೆ ಮಾಡ್ತೇವೆ. ಜನರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಸರ್ಕಾರಕ್ಕೆ ಅರಿವು ಮೂಡಿಸುವ ಪ್ರಯತ್ನ ಕೂಡ ಮಾಡ್ತೇವೆ ಎಂದು ಹೇಳಿದ್ರು. ಕರ್ನಾಟಕದಲ್ಲಿ ಬಿಜೆಪಿ ವಾಮ ಮಾರ್ಗದ ಮೂಲಕ ಅಧಿಕಾರ ಹಿಡಿದಿದೆ. ಸರ್ಕಾರದ ನಿಷ್ಕ್ರಿಯೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಗರದ 1.5 ಕೋಟಿ ಜನ ಪಾವತಿಸುವ ತೆರಿಗೆಯಿಂದ ರಾಜ್ಯ ಮುಕ್ಕಾಲು ಭಾಗ ಜನರ ಸೌಲಭ್ಯವನ್ನ ನಿರ್ವಹಣೆ ಮಾಡಲಾಗುತ್ತಿದೆ. ಬೆಂಗಳೂರಿಗೆ ಸ್ವಚ್ಛ ಹಸಿರು ನಗರ ಎಂಬೆಲ್ಲ ಹೆಸರಿತ್ತು. ಕೆಂಪೇಗೌಡ ಅವರು ಕಟ್ಟಿರುವ ಈ ನಾಡಿನಲ್ಲಿ ಎಲ್ಲಾ ಜಾತಿ ಜನಾಂಗದವರಿದ್ದಾರೆ. ಆದರೆ ಬಿಜೆಪಿ ಆಡಳಿತ ಬಿಬಿಎಂಪಿ ವ್ಯವಸ್ಥೆಯನ್ನೇ ಹಾಳು ಮಾಡಿದೆ, ಚುನಾವಣೆ ನಡೆಸಲು ಹಿಂದೇಟು ಹಾಕ್ತಿದೆ ಎಂದು ಆರೋಪಿಸಿದ್ರು. ಕೊರೋನಾ ಮತ್ತು ಆರ್ಥಿಕ ಸಂಕಷ್ಟದ ನಡುವೆ ರಾಜ್ಯ ಸರ್ಕಾರ ಜನರ ಮೇಲೆ ವಿವಿಧ ತೆರಿಗೆ ಹೆಚ್ಚಳ ಮಾಡಿರುವುದು ಖಂಡನೀಯ. ಈ ವರ್ಷ ಎಲ್ಲಾ ಕ್ಷೇತ್ರಗಳ ಸ್ಥಳೀಯ ಸಂಸ್ಥೆಗಳನ್ನ ಅವರ ಸಮಸ್ಯೆಗಳನ್ನ ಕೂಡ ಗಮನದಲ್ಲಿಟ್ಟುಕೊಂಡು ಹೋರಾಟ ಹಾಗೂ ಸಂಘಟನೆ ವರ್ಷವಾಗಿ ಕಾಂಗ್ರೆಸ್ ಘೋಷಣೆ ಮಾಡಿದೆ. ರಾಜ್ಯದ ಸಮಸ್ಯೆ ಬೇರೆ, ಸ್ಥಳೀಯ ಸಮಸ್ಯೆಗಳೇ ಬೇರೆ. ಸ್ಥಳೀಯ ಸಮಸ್ಯೆಗಳನ್ನ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಪರಿಹರಿಸುವ ನಿಟ್ಟಿನಲ್ಲಿ ಹೋರಾಟ ರೂಪುಗೊಳ್ಳುತ್ತೆ. ಕೊರೋನಾ ಲಾಕ್ಡೌನ್ನಿಂದ ಜನರ ವ್ಯಾಪಾರ ವಹಿವಾಟು ಯಾವುದೂ ಸರಿಯಾಗಿ ನಡೀತಿಲ್ಲ. ಆದ್ರೂ ಕೂಡ ಬಿಜೆಪಿ ಸರ್ಕಾರ ನಕ್ಷೆ ಮಂಜೂರಾತಿ, ಕಟ್ಟಡ ನಿರ್ಮಾಣಕ್ಕೆ ಅನುಮತಿ, ಸ್ವಾಧೀನ ಅನುಭೋಗ ಪತ್ರ ಇತ್ಯಾದಿಗಳ ಮೇಲೆ ತೆರಿಗೆ ಹೆಚ್ಚಳ ಮಾಡಿದ್ದು ಗಾಯದ ಮೇಲೆ ಬರೆ ಎಳೆಯುವಂತೆ ಮಾಡಿದೆ.
ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಅವರ ಎದುರೇ ಗ್ರಾಮ ಪಂಚಾಯಿತಿಯ ನೂತನ ಸದಸ್ಯ ಮಾಜಿ ಸಿಎಂ ವಿರುದ್ಧ ಅಸಮಾಧಾನ ಹೊರಹಾಕಿದ್ದ ಘಟನೆ ಬಾಗಲಕೋಟೆಯ ಬಾದಾಮಿಯಲ್ಲಿ ನಡೆದಿದೆ. ಸಿದ್ದರಾಮಯ್ಯ ನಮ್ಮೂರಿಗೆ ಬಂದು ಹೋದ್ರೂ ಕೂಡ ಆದ್ರೂ ನಮ್ಮೂರಲ್ಲಿ ಯಾವುದೇ ಅಭಿವೃದ್ಧಿ ಆಗಲಿಲ್ಲ ಎಂದು ಸದಸ್ಯ ದೂರಿದ್ದು ತಕ್ಷಣವೇ ಸಿದ್ದರಾಮಯ್ಯನವರು ಆತನನ್ನ ವೇದಿಕೆಯಿಂದ ಕೆಳಗಿಳಿಸಿದ್ದಾರೆ. ಜಿಲ್ಲೆಯ ಬಾದಾಮಿ ಪಟ್ಟಣದ ಶಾಸಕರ ಗೃಹ ಕಚೇರಿಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದ ಕಾಂಗ್ರೆಸ್ ಬೆಂಬಲಿತರ ಸದಸ್ಯರ ಸನ್ಮಾನ ಕಾರ್ಯಕ್ರಮ ನಡೆಸಲಾಗಿತ್ತು. ಈ ಸಮಯದಲ್ಲಿ ಮಾತನಾಡಲು ವೇದಿಕೆ ಹತ್ತಿದ ಬಾದಾಮಿ ತಾಲೂಕಿನ ಕಿತ್ತಲಿ ಗ್ರಾಮದ ವ್ಯಕ್ತಿ ಸಂಗಣ್ಣ ಸಿದ್ದರಾಮಯ್ಯ ಅವರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಯಾರೂ ಸಹ ಹಳ್ಳಿ ಕಡೆ ಬಂದಿಲ್ಲ, ನಮ್ಮ ಗ್ರಾಮದ ಆಶ್ರಯ ಮನೆಗಳು ಹಾಳಾಗಿ ಹೋಗಿವೆ, ಸಿದ್ದರಾಮಯ್ಯ ಬಂದು ಹೋದ್ರು ಆದ್ರೂ ಕಾಮಗಾರಿ ಸರಿಯಾಗಿಲ್ಲ ಎಂದು ಸಂಗಣ್ಣ ಅವರು ಮೈಕ್ ಹಿಡಿದು ಹೇಳಿದ್ದಾರೆ. ಸಂಗಣ್ಣ ಅವರು ಮಾತು ಕೇಳಿ ಸಿದ್ದರಾಮಯ್ಯನವರು ಸಿಟ್ಟಾಗಿದ್ದು ಕುಳಿತಿದ್ದ ಆಸನದಿಂದ ಎದ್ದು ಬಂದು ಆತನ ಮಾತು ತಡೆದು ಡಯಾಸ್ನಿಂದ ಕೆಳಗೆ ಕಳಿಸಿದ್ದಾರೆ. ವೇದಿಕೆಯಿಂದ ಕೆಳಗೆ ಸದಸ್ಯನನ್ನ ನೂಕಿರುವ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿದೆ. ಸಂಗಣ್ಣ ಅವರನ್ನ ಸಮಾಧಾನ ಮಾಡಲು ಕೂಡ ಯತ್ನಿಸಿದ್ರು ಕೂಡ ಆತ ಸಮಾಧಾನ ಕೂಡ ಆಗಲಿಲ್ಲ. ಸಿದ್ದರಾಮಯ್ಯನವರ ಸರ್ವಾಧಿಕಾರಿ ಧೋರಣೆಯಿಂದ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರ್ನಾಮವಾಗಿದೆ. ಲೋಕಸಭೆ ಚುನಾವಣೆಯಲ್ಲೂ ಕೂಡ ಹೀನಾಯವಾಗಿ ಸೋತಿದ್ದು, ಹೀಗಿದ್ದು ನಾನೇ ಮುಂದಿನ ಸಿಎಂ ಆಗ್ತೇನೆ ಎಂದು ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಇದನ್ನ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಹೇಳುವವರು ಕೇಳುವವರು ಯಾರೂ ಇಲ್ಲ ಅನ್ಸುತ್ತೆ ಎಂದು ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ರು. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಸಿಎಂ ಕನಸು ಕಾಣುತ್ತಿದ್ದು ಅದು ನನಸಾಗದು. ಸಿದ್ದರಾಮಯ್ಯ ಹಗಲು ಹಾಗೂ ರಾತ್ರಿ 2 ವೇಳೆಯಲ್ಲೂ ಕೂಡ ಕನಸನ್ನ ಕಾಣ್ತಿದ್ದಾರೆ ಎಂದು ಟೀಕಿಸಿದ್ರು. ಬಿಜೆಪಿ ರಾಜ್ಯದ 60% ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದಿದೆ. ಮುಂದಿನ ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿಯಲ್ಲಿ ಗೆಲ್ಲುವ ಗುರಿ ಹೊಂದಿದ್ದೇವೆ. ಜೊತೆಗೆ ವಿಧಾನಸಭೆಯಲ್ಲೂ ಕೂಡ ಗೆಲ್ಲುವ ನಿಟ್ಟಿನಲ್ಲಿ ಪಕ್ಷ ನಿಲುವು ತೆಗೆದುಕೊಂಡಿದೆ ಎಂದರು. ವಿಧಾನ ಪರಿಷತ್ ವಿಸರ್ಜನೆ ಕುರಿತ ಸ್ಪೀಕರ್ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಅವರು ತಮ್ಮ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಂದು ಘಟನೆಯಿಂದಾಗಿ ವಿಧಾನ ಪರಿಷತ್ ವಿಸರ್ಜಿಸುವುದು ಸರಿಯಲ್ಲ. ಅದಕ್ಕೆ 115 ವರ್ಷದ ಇತಿಹಾಸ ಇದೆ. ಈಗಾಗಲೇ ಒಂದು ಸಮಿತಿ ರಚನೆಯಾಗಿದೆ. ಅಂದಿನ ಘಟನೆ ನಿಜಕ್ಕೂ ಕಪ್ಪು ಚುಕ್ಕೆ. ಎಲ್ಲರೂ ಕೂಡ ಕ್ಷಮೆ ಕೇಳಿದ್ದಾರೆ. ಹಾಗೆಂದ ಮಾತ್ರಕ್ಕೆ ದೇಶಕ್ಕೆ ಮಾದರಿಯಾಗುವ ಸದನವನ್ನ ರದ್ದು ಮಾಡುವ ಅಭಿಪ್ರಾಯ ಸರಿಯಲ್ಲ. ಅಂದಿನ ಘಟನೆಗೆ ಹಲವಾರು ಈಗಾಗಲೇ ವಿಷಾದವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಘಟನೆ ಬಗ್ಗೆ ಏನು ಮಾಡಬೇಕು ಎಂಬುದು ಯಾರಿಗೂ ಗೊತ್ತಿಲ್ಲ. ಮತ್ತೆ ಇಂತಹ ಘಟನೆ ಆಗದಂತೆ ನೋಡಿಕೊಳ್ತೇವೆ ಅಂತ ಕೂಡ ಭರವಸೆಯನ್ನ ನೀಡಿದ್ರು. ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆ ಸುರಕ್ಷಿತವಾಗಿದೆ. ಎಲ್ಲಾ ರೀತಿಯ ಪರೀಕ್ಷೆ ಪ್ರಯೋಗ ನಡೆಸಲ್ಪಟ್ಟಿದ್ದು ಇದು ದೃಢಪಟ್ಟಿದೆ. ಇಂತಹ ಲಸಿಕೆಯ ಬಗ್ಗೆ ಯಾರಿಗೂ ಭಯ ಬೇಡ. ನಾವು ಈಗಾಗಲೇ ಲಸಿಕೆ ವಿತರಣೆಗೆ ಎಲ್ಲಾ ಸಿದ್ಧತೆ ನಡೆಸಲಾಗಿದೆ ಎಂಬುದಾಗಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು, ರಾಜಸ್ಥಾನ, ಮಧ್ಯಪ್ರದೇಶ ಹಾಗೂ ಕೇರಳದಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದೆ. ಆದರೆ ನಮ್ಮಲ್ಲಿ ಯಾವುದೇ ಹಕ್ಕಿ ಜ್ವರ ಪತ್ತೆಯಾಗಿಲ್ಲ ಎಂಬುದನ್ನು ಕೂಡ ತಿಳಿಸಿದ್ರು. ಇನ್ನು ಹಲವೆಡೆ ಶಿಕ್ಷಕರಿಗೆ ಕೊರೋನಾ ಸೋಂಕು ತಗುಲುವುದರ ಕುರಿತು ಪ್ರತಿಕ್ರಿಯಿಸಿದಂತ ಅವರು, ಭಯಪಡುವಂತ ಕೊರೋನಾ ಕೇಸ್ ಏನೂ ಪತ್ತೆಯಾಗಿಲ್ಲ. ಶಾಲೆಗಳಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಯಾವುದೇ ವಿದ್ಯಾರ್ಥಿಗಳು ಪೋಷಕರು ಆತಂಕ ಪಡಬಾರದು ಅಂತ ಕೂಡ ತಿಳಿಸಿದ್ರು. ಮಳೆಗಾಲ ಮುಗಿದು ಚಳಿಗಾಲ ಆರಂಭವಾಗಿದೆ. ಇನ್ನೇನು 2 ತಿಂಗಳು ಕಳೆದ್ರೆ ಬೇಸಿಗೆಯೂ ಶುರುವಾಗಲಿದೆ. ಆದರೂ ಕರ್ನಾಟಕದಲ್ಲಿ ಮಳೆ ಮಾತ್ರ ನಿಂತಿಲ್ಲ. ಬೆಂಗಳೂರು ಸೇರಿದಂತೆ ಕರಾವಳಿ ಮಲೆನಾಡಿನಲ್ಲಿ 2 ದಿನಗಳ ಹಿಂದೆ ಭಾರೀ ಮಳೆಯಾಗಿ ಅವಾಂತರ ಕೂಡ ಸೃಷ್ಟಿಸಿತ್ತು. ಇದೀಗ ಮತ್ತೆ ರಾಜ್ಯಾದ್ಯಂತ 3 ದಿನಗಳ ಕಾಲ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಮಳೆಯ ಹಿನ್ನೆಲೆಯಲ್ಲಿ ಜನವರಿ 8ರವರೆಗೆ ಕರ್ನಾಟಕದ 4 ಜಿಲ್ಲೆಗಳಲ್ಲಿ ಹಳದಿ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಮೇಲ್ಮೈ ಸುಳಿ ಗಾಳಿ ಎದ್ದಿರುವ ಹಿನ್ನೆಲೆಯಲ್ಲಿ 3 ದಿನ ಮಳೆ ಸುರಿಯುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ಕೊಡಗು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಈ ಜಿಲ್ಲೆಗಳಲ್ಲಿ ಜನವರಿ 8ರವರೆಗೆ ಹಳದಿ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ. 2 ದಿನಗಳ ಹಿಂದೆ ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಮಳೆ ಹೆಚ್ಚಾಗಿತ್ತು. ಮುಂದಿನ 3-4 ದಿನಗಳಲ್ಲಿ ಇದೇ ವಾತಾವರಣ ಮುಂದುವರಿಯಲಿದ್ದು ಮಲೆನಾಡು, ಕೊಡಗು, ಹಾಸನದಲ್ಲಿ ಹಳದಿ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯಕ್ಕೆ ಹಾಜರಾದ ಮಗಳಿಗೆ ಪೊಲೀಸ್ ಆಗಿರುವಂತಹ ತಂದೆ ಸಾರ್ವಜನಿಕವಾಗಿ ಸಲ್ಯೂಟ್ ಮಾಡಿದ ಫೋಟೋ ಇದೀಗ ವೈರಲ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಪ್ರಶಂಸೆಗೆ ಪಾತ್ರವಾಗಿದೆ. ಹೈದರಾಬಾದ್ ಪೊಲೀಸ್ ಇಲಾಖೆ ಈ ಅಪರೂಪದ ಫೋಟೋವನ್ನ ಪೋಸ್ಟ್ ಮಾಡಿದೆ. ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ವೈ ಶ್ಯಾಮ್ ಸುಂದರ್ ಅವರು ಗುಂಟೂರು ಜಿಲ್ಲೆಯ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿ ಇತ್ತೀಚೆಗಷ್ಟೇ ನೇಮಕಗೊಂಡಿದ್ದ ಪುತ್ರಿಯಾದಂತಹ ಜೆಸ್ಸಿ ಪ್ರಶಾಂತಿಗೆ ಸಲ್ಯೂಟ್ ಹೊಡೆದಿದ್ದಾರೆ. ತಿರುಪತಿ ಎಸ್ಪಿ ರಮೇಶ್ ರೆಡ್ಡಿ ಎಂಬುವರು ಅಪ್ಪ ಮಗಳ ಭೇಟಿಯ ಅಪರೂಪದ ದೃಶ್ಯವನ್ನ ಗಮನಿಸಿ ಪ್ರಶಂಸೆ ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಅನ್ನ ನೋಡೋಣ. ಅದಕ್ಕೂ ಮುಂಚೆ ಸ್ಮಾಲ್ ಬ್ರೇಕ್.
ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ P3 ನ್ಯೂಸ್ ಕನ್ನಡ ಸಾಕಷ್ಟು ಹೊಸತನದೊಂದಿಗೆ ನಿಮ್ಮ ಮುಂದೆ. ಹಿಂದಿನ ದಿನದ ವಿಶೇಷ ಸುದ್ದಿಗಳು ಜೊತೆಗೆ ದಿನಪತ್ರಿಕೆಗಳ ವಿಶೇಷ ಅಂಕಣಗಳ ಬಗ್ಗೆ ತಿಳಿಯೋದೆ ಮುಂಜಾನೆ ಮಾತುಕತೆ. ಪ್ರಮುಖ ಸುದ್ದಿಗಳ ಜೊತೆಗೆ ಕ್ಷಣ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಯೋಗ ಸಾಧಕರನ್ನ ಪರಿಚಯಿಸುವ ವಿಶೇಷ ಕಾರ್ಯಕ್ರಮವೇ ಯೋಗ ಸಾಧಕರು. ಕಿರುಚಿತ್ರಗಳಲ್ಲಿನ ಹೊಸ ಪ್ರತಿಭೆಗಳ ಅನಾವರಣ, ಅದುವೇ ಕಿರುಚಿತ್ರ ಜನರ ಹತ್ರ. ನಿಗೂಢತೆ ಕೌತುಕಗಳನ್ನ ಒಳಗೊಂಡಿರುವ ಅಚ್ಚರಿಗಳ ಗುಚ್ಛವೇ ಅದ್ಭುತ ಭಾರತ. ಅಪರಾಧ ಜಗತ್ತಿನ ಸುದ್ದಿಗಳ ಅನಾವರಣ, ಕ್ರೈಮ್ ಫೈಲ್. ಮಹಿಳೆಯರಲ್ಲಿ ಅಡಗಿರುವ ಪ್ರತಿಭೆಗಳನ್ನ ಹೊರತರುವ ವಿಶೇಷ ಫೋನ್ ಇನ್ ಕಾರ್ಯಕ್ರಮ. ಹೆಣ್ಣಿಗೆ ಸೀರೆ ಯಾಕೆ ಚಂದ? ಕಲಾ ಸರಸ್ವತಿಯ ಅಂಗಳದಲ್ಲಿ ನಲಿದಾಡುತ್ತಿರುವ ಕಲಾವಿದರ ಪರಿಚಯವೇ ಕಲಾ ತಪಸ್ವಿ. ಸುದ್ದಿಗಳ ಸಂಪೂರ್ಣ ವಿಶ್ಲೇಷಣೆ, ವಾಸ್ತವ ಸಂವಾದ ನಮ್ಮ ಸಂಪಾದಕರ ಜೊತೆ. ಇದೆ ಸುದ್ದಿ ವಿತ್ ಕ್ಯಾಪ್ಟನ್. ವೈಜ್ಞಾನಿಕ ಜಗತ್ತಿನ ಆವಿಷ್ಕಾರಗಳು ಹಾಗೂ ಅಚ್ಚರಿ ಮೂಡಿಸುವ ವಿಶೇಷ ಸತ್ಯಗಳೇ ಅಚ್ಚರಿ. ಮಹಿಳಾ ಸಾಧಕರೊಂದಿಗೆ ಸಂವಾದ, ಆರೋಗ್ಯ, ಬ್ಯೂಟಿ ಟಿಪ್ಸ್, ಫಿಟ್ನೆಸ್ ಕುರಿತಾದ ವಿಶೇಷ ಕಾರ್ಯಕ್ರಮವೇ ಮಾಲಿನಿ. ಜನರ ಸಮಸ್ಯೆಗಳು, ಹಗರಣಗಳು, ನೊಂದವರಿಗೆ ನ್ಯಾಯ. ಇದೆ P3 ಎಕ್ಸ್ಕ್ಲೂಸಿವ್. ದೇಶಕ್ಕಾಗಿ ಮಡಿದ ಸಾವಿರಾರು ವೀರರನ್ನ ಪರಿಚಯಿಸುವುದೇ ಧೀರೋದ್ಧಾತರು. ಸಮಾಜಕ್ಕೆ ವಿಶಿಷ್ಟ ಕೊಡುಗೆಗಳನ್ನ ಸಲ್ಲಿಸಿದ ಮುಖಂಡರನ್ನ ಪರಿಚಯಿಸುವುದೇ ನಮ್ಮ ನಡುವಿನ ಜನನಾಯಕ. ವಿಶಿಷ್ಟ ಅಡುಗೆಗಳ ರಸದೌತಣವೇ ಅಡುಗೆ ಮನೆ. ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರುವ ಮರೆಯಲಾಗದ ಕನ್ನಡ ಚಿತ್ರಗಳ ಒಂದು ಮೆಲುಕು, ಅದುವೇ ಅಜರಾಮರ. ನಮ್ಮ ಕರುನಾಡು 30 ಜಿಲ್ಲೆ, 30 ವೈಶಿಷ್ಟ್ಯ, ವಿಭಿನ್ನ ಆಚರಣೆ, ಭಾಷಾ ಸಂಸ್ಕೃತಿ, ವೈಭವಪೂರ್ಣ ಇತಿಹಾಸ. ಇದೆ ಜಿಲ್ಲಾ ದರ್ಶನ. ವೈದ್ಯೋ ನಾರಾಯಣ ಹರಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ, ಅದುವೇ ಡಾಕ್ಟರ್ ಲೈವ್. ನಿವೇಶನಗಳ, ಅಪಾರ್ಟ್ಮೆಂಟ್ಗಳ ಖರೀದಿ, ಗ್ರಾಹಕರಿಗೆ ಖರೀದಿ ಮಾಡುವಲ್ಲಿರುವಂತಹ ಗೊಂದಲಗಳನ್ನ ನಿವಾರಿಸುವುದು P3 ರಿಯಲ್ ಎಸ್ಟೇಟ್. ನೀವು ನೋಡ್ತಾ ಇದ್ದೀರಾ P3 ನ್ಯೂಸ್ ಕನ್ನಡ. ಇದು ಜನರ ಧ್ವನಿ.
ಬ್ರೇಕ್ ನಂತರ P3 ರೌಂಡ್ ಅಪ್ ಕೇಸ್ ಮತ್ತೆ ಸ್ವಾಗತ. ಮಹರ್ಷಿ ವಾಲ್ಮೀಕಿ ಬಗ್ಗೆ ಪುರಾಣ ಕಥೆಗಳಲ್ಲಿ ಕೇಳಿದ್ದೇವೆ. ರಾಮಾಯಣ ಬರುವ ಮೊದಲು ಮಹರ್ಷಿ ಒಬ್ಬ ಕಳ್ಳ ಆಗಿದ್ರು ಎಂಬುದನ್ನ ಕೂಡ ಕೇಳಿದ್ದೇವೆ. ಆದ್ರೆ ಇಲ್ಲೊಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಪ್ರಾಣ ಸ್ನೇಹಿತನ ಜೀವ ಉಳಿಸಲು ಕಳ್ಳತನ ಮಾಡಿದ್ದಾನೆ. ಆ ಕಳ್ಳತನ ಕತೆ ಕೇಳಿದ್ರೆ ಪೊಲೀಸರೇ ಮೂಕ ವಿಸ್ಮಿತರಾಗಿದ್ದಾರೆ. ಆ ಕಣ್ಣೀರ ಕಥೆಯನ್ನ ಕಾನೂನು ಕೇಳಬೇಕಲ್ಲ. ಕೊನೆಗೆ ಆ ಆಧುನಿಕ ವಾಲ್ಮೀಕಿಯನ್ನ ಪೊಲೀಸರು ಜೈಲಿಗೆ ಕಳಿಸಿದ್ದಾರೆ. ಶಂಕರ್ಪುರಂನ ತ್ರಿಶಾಲ್ ಲಾಡ್ಜ್ನ ಬಳಿ ಯಾರೋ ಇಬ್ಬರು ಆಸಾಮಿಗಳು ಚಿನ್ನದ ಮಾಂಗಲ್ಯ ಸರ ಮಾರಾಟ ಮಾಡಲು ಯತ್ನಿಸಿದ್ದಾರೆ ಎಂಬ ಮಾಹಿತಿ ವಿವಿಪುರಂ ಪೊಲೀಸರಿಗೆ ಹೋಗಿತ್ತು. ಕದ್ದ ಮಾಲು ಕಡಿಮೆ ಬೆಲೆಗೆ ಕೊಡುತ್ತಿದ್ದಾರೆ ಅಂತವರ ಬಗ್ಗೆ ಮಾರ್ವಾಡಿಗಳೇ ಪೊಲೀಸರಿಗೆ ಮಾಹಿತಿ ಸೋರಿಕೆ ಮಾಡುವ ಪದ್ಧತಿ ಕೂಡ ಮೊದಲಿನಿಂದಲೂ ಕೂಡ ಇದೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರ್ ಇನ್ಸ್ಪೆಕ್ಟರ್ ಮಿರ್ಜಾ ಆಲಿ ಅವರು ಗಸ್ತಿನಲ್ಲಿದ್ದಂತಹ ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ಮಂಜುನಾಥ್ ಮತ್ತು ಮರಿಸ್ವಾಮಿ ಇಬ್ಬರು ವಶಕ್ಕೆ ಪಡೆಯಲು ಸೂಚಿಸಿದ್ರು. ಮಾಂಗಲ್ಯ ಸರ ಮಾರಲು ಯತ್ನಿಸಿದಂತ ಇಬ್ಬರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಠಾಣೆಗೆ ಕರೆತಂದಿದ್ದಾರೆ. ಈ ವೇಳೆ ಕಳ್ಳತನ ಮಾಡಿದ್ದನ್ನ ತಪ್ಪೊಪ್ಪಿಕೊಂಡಿದ್ದಾರೆ. ಆದರೆ ಅವರು ಕಳ್ಳತನ ಮಾಡಿದ ಉದ್ದೇಶ ಕೇಳಿ ಪೊಲೀಸರು ಕಣ್ಣಲ್ಲಿ ನೀರು ಒದ್ದೆಯಾಗಿದೆ. ಡಿಸೆಂಬರ್ 27 ಬಾಲಿವುಡ್ ನಟ ಸಲ್ಮಾನ್ ಖಾನ್ ಹುಟ್ಟುಹಬ್ಬ. ಪ್ರತಿ ವರ್ಷವೂ ಅದ್ದೂರಿಯಿಂದ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿದ್ದ ನಟ ಈ ಸಲ ಕೋವಿಡ್ ಹಿನ್ನೆಲೆಯಲ್ಲಿ ಅದ್ದೂರಿ ಜನ್ಮದಿನಕ್ಕೆ ಆಚರಣೆಗೆ ಬ್ರೇಕ್ ಹಾಕಿ ತಮ್ಮ 55ನೇ ಹುಟ್ಟುಹಬ್ಬವನ್ನು ಸರಳವಾಗಿ ಕುಟುಂಬ ಮತ್ತು ಆಪ್ತರೊಂದಿಗೆ ಆಚರಿಸಿಕೊಂಡರು. ಮುಂಬೈ ಹೊರವಲಯದಲ್ಲಿರುವಂತಹ ಪಾಲ್ವೆನ್ ಫಾರ್ಮ್ ಹೌಸ್ನಲ್ಲಿ ರಾತ್ರಿ ವೇಳೆ ಜನ್ಮದಿನ ಆಚರಿಸಿಕೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ಅವರ ತಂದೆ ಸಲೀಂ ಖಾನ್, ಅಲ್ವೀರ್ ಅಗ್ನಿಹೋತ್ರ, ಸುನೀಲ್ ಗ್ರೋವರ್, ಸೂರಜ್ ಪಂಗೋಲಿ ಸೇರಿದಂತೆ ಹಲವು ಬಾಲಿವುಡ್ ಸ್ನೇಹಿತರು ಭಾಗವಹಿಸಿದ್ರು. ಈ ಹುಟ್ಟುಹಬ್ಬ ಆಚರಿಸಲು ಸಲ್ಮಾನ್ ಖಾನ್ ಸಹೋದರರಾದಂತಹ ಸೋಹೈಲ್ ಖಾನ್, ಹರ್ಭಜನ್ ಖಾನ್ ಕೂಡ ಬಂದಿದ್ರು. ಸದ್ಯ ದುಬೈನಲ್ಲಿ ನೆಲೆಸಿರುವಂತಹ ಇವರು ಮುಂಬೈಗೆ ಬಂದು ಇದೀಗ ಪೊಲೀಸ್ ಕೇಸ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ಇವರ ವಿರುದ್ಧ ಬೃಹತ್ ಮುಂಬೈ ಮಹಾನಗರ ಪಾಲಿಕೆಯು ಪ್ರಕರಣವನ್ನ ದಾಖಲಿಸಿದ್ದು ಎಫ್ಐಆರ್ ಸಹ ದಾಖಲಿಸಿದೆ. ಇದಕ್ಕೆ ಕಾರಣ ಕೋವಿಡ್ ನಿಯಮವನ್ನ ಈ ಸಹೋದರರು ಉಲ್ಲಂಘಿಸಿರುವುದು. ಸೋಹೈಲ್ ಖಾನ್, ಹರ್ಭಜನ್ ಖಾನ್ ಮತ್ತು ನಿರ್ವಾನ್ ಖಾನ್ ಎಲ್ಲರೂ ಡಿಸೆಂಬರ್ 25ರಂದು ದುಬೈನಿಂದ ಮುಂಬೈಗೆ ಬಂದಿದ್ರು. ಕೋವಿಡ್ ನಿಯಮದಂತೆ ಎಲ್ಲರೂ ಐಸೋಲೇಷನ್ಗೆ ಒಳಗಾಗಬೇಕಿತ್ತು. ಆದರೆ ಅದನ್ನ ಕೇರ್ ಮಾಡದೆ ಎಲ್ಲರೂ ಮನೆಗೆ ತೆರಳಿದ್ದಾರೆ. ಕೊರೋನಾದ ಹಾಟ್ಸ್ಪಾಟ್ ಆಗಿರುವಂತಹ ಮುಂಬೈನಲ್ಲಿ ಕೋವಿಡ್ ಕುರಿತು ಕಠಿಣ ನಿಯಮ ಜಾರಿಗೆ ತರಲಾಗಿದ್ದು ಅದನ್ನ ಈ ಸಹೋದರರು ಉಲ್ಲಂಘನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಿಸಿ ಅಧಿಕಾರಿಗಳ ಮಾತಿಗೆ ಕಿವಿಗೊಡದ ಹಿನ್ನೆಲೆಯಲ್ಲಿ ಎಲ್ಲರ ವಿರುದ್ಧ ದೂರು ದಾಖಲು ಮಾಡಿಕೊಂಡು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಭಾರತ ಮತ್ತು ಬ್ರಿಟನ್ ಬಳಿಕ ಆಕ್ಸ್ಫರ್ಡ್ ಆಸ್ಟ್ರಾಜೆನೆಕಾ ಕೊರೋನಾ ಲಸಿಕೆ ತುರ್ತು ಬಳಕೆ ಮೆಕ್ಸಿಕೋ ಕೂಡ ಅನುಮತಿ ನೀಡಿದೆ. ಬ್ರಿಟನ್ನಲ್ಲಿ ಪತ್ತೆಯಾದ ರೂಪಾಂತರಿ ಕೊರೋನಾ ವಿವಿಧ ರಾಷ್ಟ್ರಗಳಿಗೆ ವ್ಯಾಪಿಸಿದ್ದು ಸೋಂಕು ನಿಯಂತ್ರಿಸಲು ಹಲವು ರಾಷ್ಟ್ರಗಳು ಹೆಣಗಾಡ್ತಿವೆ. ಆಕ್ಸ್ಫರ್ಡ್ ಕೋವಿಡ್-19 ಲಸಿಕೆ ತುರ್ತು ಬಳಕೆ ಅನುಮತಿ ನೀಡಲಾಗಿದ್ದು ಡಿಸೆಂಬರ್ 3ನೇ ವಾರದವರೆಗೂ 44,000 ಡೋಸ್ಗಳಷ್ಟು ಲಸಿಕೆಯನ್ನ ನೀಡಲಾಗಿದೆ. ಈಗಾಗಲೇ 82% ದೇಶದ ಜನರಿಗೆ ಲಸಿಕೆಯನ್ನ ನೀಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿಯನ್ನ ನೀಡಿರುವಂತಹ ಅಧಿಕಾರಿಗಳು ಗ್ಯಾಟಲ್ ಅವರು ಚೀನಾದ ಲಸಿಕೆ ತಯಾರಕರ ಕ್ಯಾನ್ಸಿಗೋ ಅನುಮತಿ ಕುರಿತು ತಪ್ಪಾಗಿ ವರದಿಯಾಗಿದೆ. ಆ ಲಸಿಕೆ ಕಂಪನಿ ಇನ್ನು ಸುರಕ್ಷತೆ ಬಗ್ಗೆ ಪರಿಣಾಮಕಾರಿ ಕುರಿತು ಇನ್ನು ಪೂರ್ಣ ಪ್ರಮಾಣದ ವರದಿ ಸಲ್ಲಿಸಿಲ್ಲ ಅಂತ ಕೂಡ ತಿಳಿಸಿದ್ರು. ಈ ನಡುವೆ ಭಾರತದಲ್ಲಿ ದೇಶೀಯವಾಗಿ ಕೊರೋನಾ ಲಸಿಕಾ ತಯಾರಿಕೆ ಮಾಡಿರುವುದಕ್ಕೆ ವಿಶ್ವ ಆರೋಗ್ಯ ಸಂಘಟನೆಯ ಮಹಾನಿರ್ದೇಶಕ ಟ್ರಯೋಸ್ ಬೆಂಬಲವನ್ನ ಕೂಡ ಸೂಚಿಸಿದ್ದು ಅಭಿನಂದನೆಯನ್ನ ಕೂಡ ಸೂಚಿಸಿದ್ದಾರೆ. ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನ ಕೊನೆಗೊಳಿಸುವ ತನ್ನ ಸಂಕಲ್ಪವನ್ನ ಭಾರತವು ನಿರಂತರವಾಗಿ ಮುಂದುವರಿಸಿ ಜೊತೆಗೆ ತನ್ನ ಸಂಕಲ್ಪವು ಪ್ರದರ್ಶಿಸಿದೆ ಎಂದು ವಿಶ್ವ ಸಂಸ್ಥೆ ಬಣ್ಣಿಸಿದೆ. ವಿಶ್ವದ ಅತಿ ದೊಡ್ಡ ಲಸಿಕೆ ಉತ್ಪಾದಕ ರಾಷ್ಟ್ರವಾಗಿ ಭಾರತ ಉತ್ತಮ ಸ್ಥಾನ ಪಡೆದಿದೆ. ನಾವು ಜೊತೆಯಾಗಿ ಕಾರ್ಯನಿರ್ವಹಿಸಿದರೆ ಅತ್ಯಂತ ದುರ್ಬಲರನ್ನ ಕೂಡ ರಕ್ಷಿಸಲು ಪರಿಣಾಮಕಾರಿ ಮತ್ತು ಸುರಕ್ಷಿತ ಲಸಿಕೆ ಬಳಸಿ ಜನರ ಆರೋಗ್ಯ ಕಾಪಾಡಬಹುದು ಎಂಬುದನ್ನು ಕೂಡ ಖಾತ್ರಿಪಡಿಸಿದೆ. ಐಪಿಎಸ್ ಅಧಿಕಾರಿ ಡಿ ರೂಪಾ ಅವರನ್ನ ಮೈಸೂರು ಕೊಡಗು ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಅವರು ಶ್ಲಾಘಿಸಿ ಟ್ವೀಟ್ ಮಾಡಿದ್ದಾರೆ. ಡಿ ರೂಪಾ ಅವರನ್ನ ಉಲ್ಲೇಖಿಸಿ ಕಾವೇರಿ ಎಂಪೋರಿಯಂಗೆ ಸಂಬಂಧಿಸಿದಂತೆ ಟ್ವೀಟ್ ಮಾಡಿರುವಂತಹ ಸಂಸದರು, ಕಾವೇರಿ ಎಂಪೋರಿಯಂನ ಹೆಸರು ಉಳಿಸಲು ನೀವು ಸರಿಯಾದ ವ್ಯಕ್ತಿಯಾಗಿದ್ದೀರಿ ರೂಪಾ ಮೇಡಂ. ಕೆಲವರು ಖಾಸಗಿಯವರು ಇದರ ಉತ್ಪನ್ನಗಳನ್ನ ನಕಲು ಮಾಡಿ ಹೆಸರು ಹಾಳು ಮಾಡ್ತಿದ್ದಾರೆ. ನಾನು ನಿಮ್ಮ ಕಚೇರಿಗೆ ಸದ್ಯದಲ್ಲೇ ಭೇಟಿ ನೀಡುತ್ತೇನೆ ಎಂದು ಬರೆದುಕೊಂಡಿದ್ದಾರೆ. ಇದಕ್ಕೆ ಟ್ವಿಟರ್ನಲ್ಲಿ ಪ್ರತಿಕ್ರಿಯಿಸಿರುವಂತಹ ಐಪಿಎಸ್ ಅಧಿಕಾರಿ ಡಿ ರೂಪಾ ಅವರು, ನಿಮಗೆ ಸದಾ ಸ್ವಾಗತವಿದೆ ಪ್ರತಾಪ್ ಸಿಂಹ ಸರ್. ನೀವು ಬರುವುದರಿಂದ ನಮಗೆ ದೊಡ್ಡ ಪ್ರೋತ್ಸಾಹ ಸಿಕ್ಕಂತಾಗುತ್ತೆ. ಕಾವೇರಿ ಬ್ರ್ಯಾಂಡ್ಗೆ ನೀವು ಬ್ರ್ಯಾಂಡ್ ಅಂಬಾಸಿಡರ್. ನಿಮ್ಮ ಭೇಟಿ ನೂರಾರು ಜನ ಭೇಟಿ ನೀಡುವಂತೆ ಪ್ರೇರೇಪಿಸುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಜನವರಿ 16ರಂದು ಉದ್ಯೋಗ ಮೇಳ, ನೇರ ನೇಮಕಾತಿ, ಕಾವೇರಿ ಎಂಪೋರಿಯಂ ಬಗ್ಗೆ ನಿಮಗಿರುವ ಹೆಮ್ಮೆ ಮತ್ತು ಕಾಳಜಿಗೆ ನಾನು ಕೃತಜ್ಞತೆಯಾಗಿ ತಿಳಿಸುತ್ತಿದ್ದೇನೆ. ಹಾಗೆಯೇ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಕಾವೇರಿ ಎಂಪೋರಿಯಂಗೆ ಭೇಟಿ ನೀಡಲಿ ಅಂತ ಮನವಿಯನ್ನ ಮಾಡ್ತೇನೆ ಅಂತ ಕೂಡ ಟ್ವೀಟ್ ಮೂಲಕ ತಿಳಿಸಿದ್ದಾರೆ.
ಡಾಕ್ಟರ್ ರಾಜ್ಕುಮಾರ್ ಸರೋಜಾ ದೇವಿ ಅಭಿನಯಿಸಿದಂತಹ ಸೂಪರ್ ಹಿಟ್ ಸಿನಿಮಾ ಭಾಗ್ಯವಂತರು ಹೊಸ ತಂತ್ರಜ್ಞಾನದೊಂದಿಗೆ ಮತ್ತೆ ಪ್ರೇಕ್ಷಕರ ಮುಂದೆ ಬರ್ತಿದೆ. 1977ರಲ್ಲಿ ಬಿಡುಗಡೆ ಆಗಿದ್ದಂತಹ ಭಾಗ್ಯವಂತರು ಸಿನಿಮಾ ಇದೀಗ ಹೊಸ ತಂತ್ರಜ್ಞಾನಗಳಿಗೆ ಒಳಪಟ್ಟು ಮತ್ತೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಿದೆ. ವಿತರಕರು ಸಿನಿಮಾ ನಿರ್ಮಾಪಕರು ಆಗಿರುವಂತಹ ಮುನಿರಾಜು ಎಂಬುವರು ಭಾಗ್ಯವಂತರು ಸಿನಿಮಾಕ್ಕಾಗಿ ಆಧುನಿಕ ತಂತ್ರಜ್ಞಾನದ ಟಚ್ ಕೊಡಿಸಿ ಮತ್ತೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿಸುತ್ತಿದ್ದಾರೆ. ದ್ವಾರಕೀಶ್ ನಿರ್ಮಿಸಿದ ಭಾರ್ಗವ್ ನಿರ್ದೇಶಿಸಿದಂತ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ರಾಜ್ಕುಮಾರ್ ಅವರ ಅನೇಕ ಐಕಾನಿಕ್ ಸಿನಿಮಾಗಳಲ್ಲಿ ಭಾಗ್ಯವಂತರು ಸಹ ಒಂದು. ನನಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರುಗಳ ಮೇಲೆ ವಿಪರೀತ ಗೌರವವಿದೆ. ಅವರೇ ನನಗೆ ಭಾಗ್ಯವಂತರು, ಹಾಗಾಗಿ ಈ ಸಿನಿಮಾ ಮತ್ತೆ ಬಿಡುಗಡೆ ಮಾಡುತ್ತಿದ್ದೇನೆ ಎಂದಿದ್ದಾರೆ ಮುನಿರಾಜ್ ಅವರು. ಹೊಸ ತಂತ್ರಜ್ಞಾನದೊಂದಿಗೆ ಕೆಲವು ಮಾಲ್ಗಳಲ್ಲಿ ಸೇರಿದಂತೆ ರಾಜ್ಯದ 100ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಸಿನಿಮಾವನ್ನ ಬಿಡುಗಡೆಗೊಳಿಸಲು ಯೋಜನೆಯನ್ನ ರೂಪಿಸಿದ್ದಾರೆ ಮುನಿರಾಜ್ ಅವರು. ರಾಜ್ಯ ಸರ್ಕಾರದ ವಿರುದ್ಧ ಕ್ರೀಡಾ ತರಬೇತುದಾರ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸುತ್ತಿದ್ದು, ಈ ಪ್ರತಿಭಟನೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ವಿವಿಧ ಬೇಡಿಕೆ ಹಾಗೂ ಗುತ್ತಿಗೆ ತರಬೇತುದಾರರನ್ನ ಕರ್ತವ್ಯದಿಂದ ಮುಂದುವರಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ. 2019ರಲ್ಲಿ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ 73 ಕೋಚ್ಗಳನ್ನ ನೇಮಕ ಮಾಡಿಕೊಂಡಿತ್ತು. ಆದರೆ ಈಗ ಅವರಿಗೆ ವೇತನ ನೀಡಲು ಅವಶ್ಯಕವಾದ ಹಣವಿಲ್ಲ ಎಂದು ಅಧಿಕಾರಿಗಳು ಹೇಳುತ್ತಿರುವುದಾಗಿ ಪ್ರತಿಭಟನಾ ನಿರತರು ಹೇಳ್ತಿದ್ದು, ಅದಕ್ಕಾಗಿ ನಾವು ಭಿಕ್ಷೆಯಾಟೆಯನ್ನೇ ನಡೆಸುತ್ತಿದ್ದೇವೆ ಎಂದಿದ್ದಾರೆ. ಕ್ರೀಡಾ ಇಲಾಖೆಯ ಬಳಿ 73 ಮಂದಿ ಕೋಚ್ಗಳಿಗೆ ಸಂಬಳ ನೀಡಲು ಹಣವಿಲ್ಲ, ಹೀಗಾಗಿ ಇಲಾಖೆಗೆ ಸಂಪಾದನೆ ಮಾಡಿಕೊಡಲು ಭಿಕ್ಷೆ ಬೇಡುವುದಾಗಿ ಕೋಚ್ ಲಕ್ಷ್ಮೀಶ್ ಅವರು ಪ್ರತಿಭಟನೆ ಬಗ್ಗೆ ವಿವರಿಸಿದ್ರು. ಮುಂದಿನ ದಿನಗಳಲ್ಲಿ ಈ ಮತ್ತಷ್ಟು ವಿನೂತನವಾಗಿ ಪ್ರತಿಭಟನೆ ನಡೆಸುವುದಾಗಿಯೂ ಕೂಡ ಅವರು ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇತ್ತೀಚೆಗಷ್ಟೇ ಇಲಾಖೆಯ ಆಯುಕ್ತರು 10 ದಿನಗಳ ಕಾಲಾವಕಾಶವನ್ನ ನೀಡಿ ಕೋಚ್ಗಳ ಸಮಸ್ಯೆಗಳನ್ನ ಬಗೆಹರಿಸುವುದಾಗಿ ಭರವಸೆಯನ್ನ ಕೂಡ ನೀಡಿದ್ರು. ಈಗ 15 ದಿನಗಳಾದರೂ ಕೂಡ ಈ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟವನ್ನ ನಡೆಸುವುದಾಗಿ ಪ್ರತಿಭಟನಾ ನಿರತ ತರಬೇತುದಾರ ಆಗ್ರಹಿಸಿದ್ದಾರೆ. ಉತ್ತರ ಭಾರತದಲ್ಲಿ ಹಕ್ಕಿ ಜ್ವರ ತೀವ್ರಗೊಂಡಿದ್ದು, ವಿವಿಧ ದೇಶಗಳಿಂದ ಹಿಮಾಚಲ ಪ್ರದೇಶಕ್ಕೆ ಬಂದಿದ್ದ ಸಾವಿರಾರು ವಲಸೆ ಪಕ್ಷಿಗಳು ಸೋಂಕಿಗೆ ತುತ್ತಾಗಿ ಸಾವನ್ನಪ್ಪಿವೆ. ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯಲ್ಲಿರುವಂತಹ ಪಾಂಗ್ ಡ್ಯಾಂ ನದಿಯ ಸುತ್ತಮುತ್ತ 1800ಕ್ಕೂ ಅಧಿಕ ವಲಸೆ ಮೃತಪಟ್ಟಿದ್ದು, ಮುಂಜಾಗ್ರತಾ ಕ್ರಮವಾಗಿ ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಸರ್ಕಾರ ಪ್ರಕಟಣೆಯಲ್ಲಿ ತಿಳಿಸಿದೆ. ಹೆಬ್ಬಾತು, ಗಾವಿಲಾ, ರಿವರ್ ಟೇಲ್ ಸೇರಿದಂತೆ ವಿವಿಧ ಪ್ರಭೇದಕ್ಕೆ ಸೇರಿದ 1800ಕ್ಕೂ ಹೆಚ್ಚು ಪಕ್ಷಿಗಳು ಹಕ್ಕಿ ಜ್ವರದಿಂದ ಸಾವನ್ನಪ್ಪಿದೆ. ಈ ಬಗ್ಗೆ ತಜ್ಞರು ನಡೆಸಿದ ಪ್ರಾಥಮಿಕ ತನಿಖೆಯಲ್ಲಿ ಹಕ್ಕಿ ಜ್ವರದಿಂದಲೇ ಹಕ್ಕಿಗಳು ಸಾವನ್ನಪ್ಪಿವೆ ಎಂದು ಕಾಂಗ್ರಾ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಮೃತ ಪಕ್ಷಿಗಳ ರಕ್ತ ಹಾಗೂ ಮಾಂಸದ ಮಾದರಿಯನ್ನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದ್ದು, ಇನ್ನಷ್ಟು ವರದಿ ಬರಬೇಕಿದೆ. ನದಿ ಪಾತ್ರದ ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರವಾಸಿ ಚಟುವಟಿಕೆಗಳನ್ನ ಬಂದ್ ಮಾಡಲಾಗಿದೆ. ಹಾಗೆಯೇ ಕೋಳಿ ಮಾಂಸ ಮಾರಾಟವನ್ನ ಕೂಡ ನಿಷೇಧಿಸಲಾಗಿದೆ. ಅಲ್ಲದೆ ಕೋಳಿಗಳು ಇರುವ ಕೋಳಿ ಫಾರ್ಮ್ಗಳಲ್ಲಿ ತುರ್ತಾಗಿ ಪರೀಕ್ಷೆ ನಡೆಸುವಂತೆ ಮತ್ತು ಸೋಂಕು ಪೀಡಿತ ಕೋಳಿಗಳಿಗೆ ವೈಜ್ಞಾನಿಕವಾಗಿ ನಾಶಪಡಿಸುವಂತೆ ಆದೇಶವನ್ನ ನೀಡಲಾಗಿದೆ ಎಂದು ಕೂಡ ಮಾಹಿತಿಯನ್ನ ತಿಳಿಸಿದ್ದಾರೆ. ಟೀಂ ಇಂಡಿಯಾ ಮಾಜಿ ನಾಯಕ ಹಾಗೂ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಲಘು ಹೃದಯಾಘಾತದಿಂದ ಕೋಲ್ಕತ್ತಾದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಚೇತರಿಸಿಕೊಳ್ತಿದ್ದಾರೆ. ಇಂದು ಸೌರವ್ ಗಂಗೂಲಿ ದಾಖಲಾಗಿರುವ ವುಡ್ಲ್ಯಾಂಡ್ ಆಸ್ಪತ್ರೆಗೆ ದೇಶದ ಖ್ಯಾತ ಹೃದಯೋಗ ತಜ್ಞ ಡಾಕ್ಟರ್ ದೇವಿ ಶೆಟ್ಟಿ ಭೇಟಿ ನೀಡಿ ಸೌರವ್ ಗಂಗೂಲಿಯನ್ನ ಪರೀಕ್ಷಿಸಿದ್ದಾರೆ. ಆ ಬಳಿಕ ಮಾತನಾಡಿದ ಹೃದಯ ತಜ್ಞ ಡಾಕ್ಟರ್ ದೇವಿ ಶೆಟ್ಟಿ ಅವರು, ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಚಿಕಿತ್ಸೆಗೆ ಉತ್ತಮವಾಗಿ ಸ್ಪಂದಿಸುತ್ತಿದ್ದು ಚೇತರಿಸಿಕೊಳ್ತಿದ್ದಾರೆ. ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದು ತಮ್ಮ ನಿವಾಸಕ್ಕೆ ಮರಳಿದ್ದಾರೆ ಎಂದು ಮಾಧ್ಯಮಗಳ ಜೊತೆಗೆ ಮಾತನಾಡುತ್ತಾ ಮಾಹಿತಿಯನ್ನ ಕೂಡ ನೀಡಿದ್ರು. ಇದೇ ಸಂದರ್ಭದಲ್ಲಿ ವುಡ್ಲ್ಯಾಂಡ್ ಆಸ್ಪತ್ರೆಯ ಮುಖ್ಯಸ್ಥೆ ಡಾಕ್ಟರ್ ರೂಪಾಲಿ ಬಸು ಅವರು ಕೂಡ ಮಾತನಾಡಿ, ಸೌರವ್ ಗಂಗೂಲಿ ತಮ್ಮ ನಿವಾಸಕ್ಕೆ ಮರಳಿದ್ದು ಅದಾದ ಬಳಿಕವೂ ಅವರ ಆರೋಗ್ಯದ ಮೇಲೆ ನಿತ್ಯವೂ ವೈದ್ಯರು ನಿಗಾ ವಹಿಸಲಿದ್ದಾರೆ. ಮುಂದಿನ 2-3 ವಾರಗಳಲ್ಲಿ ಸೌರವ್ ಗಂಗೂಲಿ ಮುಂದಿನ ವೈದ್ಯಕೀಯ ಕ್ರಮಗಳಿಗೆ ಸಿದ್ಧರಾಗಿದ್ದಾರೆ ಎಂದು ಕೂಡ ತಿಳಿಸಿದ್ರು. ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ವುಡ್ಲ್ಯಾಂಡ್ ಆಸ್ಪತ್ರೆಗೆ ಭೇಟಿ ನೀಡಿ ಸೌರವ್ ಗಂಗೂಲಿ ಅವರ ಆರೋಗ್ಯವನ್ನ ಕೂಡ ವಿಚಾರಿಸಿದ್ದಾರೆ. ಬಳಿಕ ಬಿಸಿಸಿಐ ಕಾರ್ಯದರ್ಶಿ ಜೈ ಶಾ, ರಾಜ್ಯಸಭಾ ಸದಸ್ಯ ದಾಸ್ ಅವರು ಕೂಡ ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಿದ್ರು. 60 ವರ್ಷ ಆದ್ಮೇಲೆ ವೃದ್ಧರು ತಮ್ಮ ಕುಟುಂಬದ ಜೊತೆ ಹೆಚ್ಚಿನ ಕಾಲ ಕಳೆಯಲು ಬಯಸ್ತಾರೆ. ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಲಘು ದೈಹಿಕ ಚಟುವಟಿಕೆಗಳಲ್ಲಿ ಕೂಡ ತೋಡಿಕೊಳ್ತಾರೆ. ಆದರೆ ಕೆಲ ವೃದ್ಧರು ಮಾತ್ರ ಹದಿಹರಿಯರಿಗಿಂತಲೂ ಹೆಚ್ಚು ಫಿಟ್ನೆಸ್ ಕಾಪಾಡಿಕೊಳ್ಳುವ ಮೂಲಕ ಆಶ್ಚರ್ಯವನ್ನ ಉಂಟು ಮಾಡುತ್ತಿದ್ದಾರೆ. ನವೆಂಬರ್ನಲ್ಲಿ ಸ್ಯಾನ್ ಡಿಯಾಗೋದಲ್ಲಿ ನಡೆದಂತಹ ಯುಪಿಎಸ್ಎ ನಾರ್ತ್ ಅಮೆರಿಕನ್ ಚಾಂಪಿಯನ್ಶಿಪ್ನಲ್ಲಿ ಕಡ್ಲ 195 ಕೆಜಿ ಉಟಾಕ್ ಬೆಟಕ್ ಮತ್ತು 303 ಬೆಂಚ್ ವರ್ಕೌಟ್, 125 ಡೆಡ್ ಲಿಫ್ಟ್ ಸೇರಿದಂತೆ ಒಟ್ಟು 1251 ಭಾರಿ ದೇಹ ದಂಡಿಸುವ ಮೂಲಕ ಬರೋಬ್ಬರಿ 4 ವಿಶ್ವ ದಾಖಲೆ ನಿರ್ಮಿಸುವಲ್ಲಿ ಈ ಮುದುಕ ಯಶಸ್ವಿಯಾಗಿದ್ದಾರೆ.
ಸಿಡ್ನಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 3ನೇ ಟೆಸ್ಟ್ ಪಂದ್ಯ ಆರಂಭವಾಗಲು ಕೆಲವೇ ದಿನಗಳು ಇರುವಾಗ ಭಾರತವು ಮತ್ತೊಮ್ಮೆ ಹಿನ್ನಡೆ ಅನುಭವಿಸಿದೆ. 3ನೇ ಟೆಸ್ಟ್ ಪಂದ್ಯದಲ್ಲಿ ಸಂಭಾವ್ಯ 11 ಆಟಗಾರರ ಬಳಗದಲ್ಲಿದ್ದಂತಹ ಕೆಎಲ್ ರಾಹುಲ್ 4 ಪಂದ್ಯಗಳ ಸರಣಿಯ ಉಳಿದೆರಡು ಪಂದ್ಯಗಳಿಂದ ಹೊರಗುಳಿದಿದ್ದಾರೆ. ಎಂಸಿಜಿಯಲ್ಲಿ ನಡೆದಂತ ಟೀಂ ಇಂಡಿಯಾದ ತಂಡದ ಅಭ್ಯಾಸದ ವೇಳೆ ಕೆಎಲ್ ರಾಹುಲ್ ಅವರ ಎಡಗೈ ಮಣಿಕಟ್ಟಿಗೆ ಗಾಯವಾಗಿತ್ತು. ಸಂಪೂರ್ಣ ಚೇತರಿಸಿಕೊಂಡ ಪೂರ್ಣ ಫಿಟ್ನೆಸ್ ಪಡೆಯಲು 3 ವಾರಗಳ ಅಗತ್ಯವಿದೆ. ಹೀಗಾಗಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಉಳಿದೆರಡು ಟೆಸ್ಟ್ ಪಂದ್ಯಗಳಿಂದ ಹೊರಗುಳಿದಿದ್ದಾರೆ ಎಂದು ಬಿಸಿಸಿಐ ಇಂದು ಪ್ರಕಟಣೆಯನ್ನು ಕೂಡ ತಿಳಿಸಿದ್ದಾರೆ. ರಾಹುಲ್ ಈಗ ನಡೆಯುತ್ತಿರುವಂತಹ ಟೆಸ್ಟ್ ಸರಣಿಯ ಮೊದಲೆರಡು ಪಂದ್ಯಗಳಲ್ಲಿ ಆಡಲಿಲ್ಲ. ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ಅಗತ್ಯವಿರುವಂತಹ ಚೇತರಿಕೆಯನ್ನ ಪ್ರತಿಕ್ರಿಯೆಯನ್ನ ಭಾಗವಹಿಸಲು ಬೆಂಗಳೂರಿಗೆ ವಾಪಸ್ಲಾಗಿದ್ದಾರೆ. ರಾಹುಲ್ ವೃತ್ತಿಜೀವನದಲ್ಲಿ ಈ ತನಕ 36 ಟೆಸ್ಟ್ ಪಂದ್ಯಗಳನ್ನ ಕೂಡ ಆಡಿದ್ದಾರೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣಾ ಸೋಲಿನ ಹತಾಶೆಯಿಂದ ಹೊರಬಂದ ಡೊನಾಲ್ಡ್ ಟ್ರಂಪ್ ತಾವು ಶ್ವೇತಭವನವನ್ನ ತೊರೆಯುವುದಿಲ್ಲ ಎಂದು ನೇರವಾಗಿ ಹೇಳಿದ್ದಾರೆ. ಅಧ್ಯಕ್ಷ ಸ್ಥಾನವನ್ನ ಉಳಿಸಿಕೊಳ್ಳಲು ನನ್ನ ಹೋರಾಟ ಮುಂದುವರಿಯುತ್ತೆ ಎಂದು ಕೂಡ ಘೋಷಣೆ ಮಾಡಿರುವಂತಹ ಡೊನಾಲ್ಡ್ ಟ್ರಂಪ್ ಇದಕ್ಕಾಗಿ ನರಕದಲ್ಲೂ ಕೂಡ ಹೋರಾಟ ಮಾಡಲು ಸಿದ್ಧ ಅಂತ ಕೂಡ ಹೇಳಿದ್ದಾರೆ. ಅಂತೆಯೇ ಎಲೆಕ್ಟ್ರಲ್ ಕಾಲೇಜ್ ಮತವನ್ನ ದೃಢೀಕರಿಸಲು ಈ ವಾರ ಜೋ ಬಿಡನ್ ಮುಂದಾದಾಗ ಅವರ ಚುನಾವಣಾ ಸೋಲನ್ನ ಬಿಡನ್ಗೆ ಹಿಮ್ಮೆಟ್ಟಿಸುವಂತೆ ಟ್ರಂಪ್ಗೆ ರಿಪಬ್ಲಿಕನ್ ಶಾಸಕರಿಗೆ ಮನವಿಯನ್ನ ಮಾಡಿದ್ರು. ಜಾರ್ಜಿಯಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ತಮ್ಮ ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡಿದಂತಹ ಟ್ರಂಪ್, ನಮ್ಮಿಂದ ವೈಟ್ ಹೌಸ್ ಕಸಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಈ ರ್ಯಾಲಿಯನ್ನ ರಿಪಬ್ಲಿಕನ್ ಸೆನೆಟ್ ಅಭ್ಯರ್ಥಿಗಳನ್ನ ಬೆಂಬಲಿಸುವ ಮತ್ತು ಮಾನಸಿಕ ಸ್ಥೈರ್ಯ ಹೆಚ್ಚಿಸುವ ಸಲುವಾಗಿ ಹಮ್ಮಿಕೊಳ್ಳಲಾಗಿದೆ. ತಮ್ಮ ಭಾಷಣದುದ್ದಕ್ಕೂ ಟ್ರಂಪ್ ತಮ್ಮ ಚುನಾವಣಾ ಸೋಲಿನ ಆಕ್ರೋಶವನ್ನ ಹೊರಹಾಕಿದ್ರು. ಅಲ್ಲದೆ ಅಧ್ಯಕ್ಷೀಯ ಚುನಾವಣಾ ಫಲಿತಾಂಶ ಗೊಂದಲಗಳಿಂದ ಕೂಡಿದ್ದು ಅದನ್ನ ಪ್ರಶ್ನಿಸಬೇಕಿದೆ ಎಂದು ಹೇಳಿದ್ರು. ಇವಿಷ್ಟಾಗಿತ್ತು P3 ರೌಂಡ್ ಅಪ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ P3 ನ್ಯೂಸ್. ಇದು ಜನರ ಧ್ವನಿ.